ಬಾ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ಅವನ್ನ. ಬಂದ್ ತಿನ್ಬಾ ಊಟ ನಾನು ಬರಲ್ಲ ಅಂದಾಗ ಹತ್ಬಿಟ್ಟಿದೆ. ನಾನು ಬಿಸ್ನೆಸ್ ಏನು ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟು ಅದರದ್ದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನಾವು ಸ್ಟಾರ್ಟಿಂಗು ಫಸ್ಟ್ ಡೇ ಹಾಲುಕ್ಸೋ ಒಂದು ಟೈಮಲ್ಲಿ ಒಂದು ಗೇಮ್ ಆಡಿರ್ತೀವಿ ನಾನು ನಮ್ಮ ಬಾಯ್ಸ್ ಎಲ್ಲರೂ ಕೂಡ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಎಲ್ಲರೂ ಇನ್ಮೇಲಿಂದ ಕಾನ್ಸ್ಟೆಂಟ್ ಆಗಿ ವಿಡಿಯೋ ಮಾಡ್ತೀನಿ. ಬರೀ ಇಂಥದೆಯಾ? ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ, ದಿಸ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಆಫ್ ಮೀ ನಮ್ಮ ಮೈಸೂರು ಅಂತ. ಸೊ ಇದು ಲಾಸ್ಟ್ ವಿಡಿಯೋ ಮೈಸೂರಲ್ಲಿ. ಹೇಳಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ, ಬಟ್ ಅಂದರೂ ಕೂಡ ಇಲ್ಲಿ ಕಳೆದಿರೋ ಎಲ್ಲ ಡೇಸ್ ಆಗಿರ್ಬೋದು ಆ್ಯಂಡ್ ಈ ಒಂದು ಮನೆಯಲ್ಲಿ ಸಖತ್ತು ಒಳ್ಳೊಳ್ಳೆ ಮೂಮೆಂಟ್ಸ್ನ ನಾನು ಕಳೆದಿದ್ದೀನಿ. ಸೊ ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಸೊ ಆಲ್ರೆಡಿ ಮನೆಯೆಲ್ಲ ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದೀನಿ. ಸೊ ನಮ್ಮಮ್ಮ ಮತ್ತು ನಮ್ಮ ಮಾಮ ಇಬ್ಬರು ಬಂದಿದ್ದರು. ಇಬ್ಬರು ಕೂಡ ಬಂದು ಇಲ್ಲಿರೋ ಐಟಮ್ಸ್ನೆಲ್ಲ ಕೂಡ ಪ್ಯಾಕ್ ಮಾಡಿ ತೊಗೊಂಡು ಹೋದ್ರು ಅವರು. ಸೊ ನಾನು ಈಗ ಒಬ್ಬನೇ ಇದ್ದೀನಿ ಬಿಕಾಸ್ ಸ್ವಲ್ಪ ಕೆಲಸಗಳಿದೆ. ಸೊ ಆ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಇಲ್ಲಿಂದ ಹೊರಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಆಲ್ರೆಡಿ ನೆಕ್ಸ್ಟ್ ಬರೋವರು ಇಟ್ಟಿರೋಂಥ ವಸ್ತು ಇದು. ಐ ಮೀನ್ ಲೈಕ್ ಸಾಮಾನುಗಳು ಅವ್ರದ್ದು. ಅವರು ನಾಳೆ ಮೇ ಬಿ ಬರ್ತಾರೆ. ಸೊ ಈಗ ಆಲ್ರೆಡಿ ಇಟ್ಟಿದ್ದಾರೆ. ಸೊ ನಾನು ಕೀನ ಇಲ್ಲೇ ಮೇಲ್ಗಡೆ ಇಟ್ಟು ಹೋಗ್ತೀನಿ. ಸೊ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗೈಸ್. ನಾನೇನೆ ಸೊ ನೆನ್ನೆ ಚಿಕನ್ ಬರ್ಗರ್ ಮಾಡಿದ್ದು, ಅದರದ್ದು ಲೀವ್ಸು, ಮೊನ್ನೆ ಮಟನ್ ಬಿರಿಯಾನಿ ಮಾಡಿರೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ಏನೇನೋ ತಂದಿರೋದೆಲ್ಲ ಹಂಗಂಗೆ ಬಿಟ್ಬಿಟ್ಟು ಇದೆಲ್ಲ ಅಲ್ಲೆಲ್ಲ ಹಂಗೆ ಇಟ್ಟೆ. ಸೊ ಇದೆಲ್ಲ ನಾನೇ ಮುಗಿಸಿದೆ ಗೈಸ್. ಇದೆಲ್ಲ ಕವರಲ್ಲಿ ಹಾಕಿ ಇದೆಲ್ಲ ನೀಟಾಗಿ ಹಾಕ್ಸಿದೆ. ನಮ್ಮ ಹುಡುಗ ಸುಮಿತ್ ಮತ್ತು ನಾನು ಬಂದೆಲ್ಲ ಮಾಡಿದ್ದಿದ್ದ. ಅವನು ನನ್ನ ರೂಮಲ್ಲಿದ್ದಾಗ ಆಗಿದ್ದಿದ್ದೆಲ್ಲ. ಸೊ ಅದು ಸ್ವಲ್ಪ ಉಳ್ದೈತೆ, ಒಂದು ಜಾಸ್ತಿನೇ ಐತೆ ಗೈಸ್. ಇದು ಎತ್ಕೊಂಡು ಹೋಗ್ಬೇಕಂದ್ರೆ ಇದು ಯೂಸ್ ಆಗ್ಬೋದು ಮೇ ಬಿ. ಸೊ ಇದೆಲ್ಲ ಹಾಕಿದ್ದು ಎಲ್ಲ ಆ್ಯಂಡ್ ಅದು ತಂದಿದ್ದು ಅದನ್ನು ಕೂಡ ಹಂಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಒಂದಷ್ಟು ಐಟಮ್ಸ್ ಇತ್ತು. ನಮ್ಮಮ್ಮ ಈಗ ಗೊತ್ತಲ್ಲ ಅಮ್ಮದಿದ್ದು ಎಲ್ಲ ಬಂದು ಎತ್ಕೊಂಡು ಹೋದ್ರು ಅವರು. ನಾನು ಬೇಡ ಅಂತ ಬಿಟ್ಟಿದ್ದಿದ್ದಲ್ಲ ಅದು ಕೂಡ. ಆ್ಯಂಡ್ ಇಲ್ಲೆಲ್ಲ ಸ್ಕ್ರೀನ್ ಹಾಕಿದ್ದು ತಂತಿ. ಮತ್ತು ರೂಮ್ ಬಂದರೆ ಇನ್ನು ಇದೊಂದು ಬ್ಯಾಗ್ ಇದು ನಾನು ಎತ್ಕೊಂಡು ಹೋಗ್ತೀನಿ. ಬ್ಯಾಗ್ ಮತ್ತು ವಾಟರ್ ಬಾಟಲು. ಅದು ಬಿಟ್ಟರೆ ಕಟರು, ಆ ಬ್ಯಾಗು, ಪೈಪು, ಅದು ಇದು ಏನೇನೋ ಐತೆ. ಇದೆಲ್ಲ ನಂದಲ್ಲ ಆ್ಯಂಡ್ ನನ್ನ ಫ್ರೆಂಡ್ಸ್ದು ಕೂಡ ಐತೆ. ಇಲ್ಲಿ ಮೇಲ್ಗಡೆ ಒಂದಷ್ಟು ವಸ್ತುಗಳು, ಆ ವಸ್ತುಗಳನ್ನ ಎತ್ಕೊಳ್ಳೋದಕ್ಕೆ ಸುಮ್ಮನೆ ಬರ್ತಾನೆ, ಎತ್ಕೊಂಡು ಹೋಗ್ತಾನೆ. ಸೊ ಗೈಸ್, ಈ ಒಂದು ರೂಮಲ್ಲಿ ನಾವು ಸ್ಟಾರ್ಟಿಂಗು ಫಸ್ಟ್ ಡೇ ಹಾಲುಕ್ಸೋ ಒಂದು ಟೈಮಲ್ಲಿ ಒಂದು ಗೇಮ್ ಆಡಿರ್ತೀವಿ ನಾನು ನಮ್ಮ ಬಾಯ್ಸ್ ಎಲ್ಲರೂ ಕೂಡ. ವಿಡಿಯೋ ಮಾತ್ರ ಮಸ್ತಾಗಿತ್ತು. ಅದು ರೀಚ್ ಔಟ್ ಸಿಗ್ತೋ ಸಿಗ್ಲಿಲ್ವೋ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಆದರೆ ಆವಾಗ ಈ ರೂಮಿಗೆ ಬಂದಾಗ ಸ್ವಲ್ಪ ಕ್ರೇಜ್ ಇತ್ತು, ವೀಡಿಯೋಸ್ ಮಾಡಬೇಕು ಅದು ಇದು ಅಂತ. ಬಟ್ ಯಾರು ಕೂಡ ಕರೆಕ್ಟಾಗಿ ಸಿಗ್ತಿರ್ಲಿಲ್ಲ. ಆ್ಯಂಡ್ ನನಗೆ ಕರೆಕ್ಟಾಗಿ ನಾನು ಕಾನ್ಸ್ಟೆಂಟಾಗಿ ವಿಡಿಯೋ ಮಾಡ್ತಿರ್ಲಿಲ್ಲ. ಅದು ಇದು ಡಿಸ್ಟರ್ಬೆನ್ಸು ಹಂಗೆ ಹಿಂಗೆ ಅಂದ್ಕೊಂಡು ಸ್ವಲ್ಪ ಕೆಲಸಗಳಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಬಟ್ ಇನ್ಮೇಲಿಂದ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಯಾವಾಗ ಎಡಿಟ್ ಮಾಡಾಕ್ತೀನಿ ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಮೇ ಬಿ ನಾಳೆಗೆ ನಾನು ಅಪ್ಲೋಡ್ ಮಾಡ್ಬೋದು. ಇನ್ಮೇಲಿಂದ ಏನೂ ಕೆಲಸ ಅಷ್ಟಿರಲ್ಲ. ಸೊ ನನ್ನ ಬಿಸ್ನೆಸ್ ಏನು ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟು ಅದರದ್ದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಏನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಹೇಗೆಲ್ಲ ಕೆಲಸ ಆಗ್ತಾಯಿದೆ, ಪ್ರತಿಯೊಂದು ಕೂಡ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ. ಇನ್ಮೇಲಿಂದ ನೋಡ್ತಾ ಹೋಗಿ. ಇಲ್ಲೆಲ್ಲ ಗೇಮ್ ಆಡಿದ್ದೋ ಗೈಸ್ ನಾವು. ಇಲ್ಲೆಲ್ಲ ಈ ರೂಮಲ್ಲಿ ಫಸ್ಟ್ ಗೇಮ್ ಆಡಿದ್ದೋ. ಮತ್ತು ಎಷ್ಟೊಂದು ಪಾರ್ಟಿಗಳು ಮಾಡಿದ್ದೀವಿ ನಾನು ನಮ್ಮ ಹುಡುಗರು ಎಲ್ಲ. ಮತ್ತು ಸಖತ್ತು ಮೆಮೊರೀಸ್ ಐತೆ ಈ ಕಡೆಗೆ. ಸಖತ್ತು ಮೆಮೊರೀಸ್ ಐತೆ ಈ ಒಂದು ರೂಮಲ್ಲಿ. ಒಂದು ಕಡೆ ಬೇಜಾರು ಮೈಸೂರನ್ನ ಬಿಟ್ಟು ಹೋಗೋಕ್ಕೆ ಕಂಪ್ಲೀಟ್
ಪಕ್ಕದ ಮನೆಯವ್ರು ಬಂದಿದ್ರು. ಸೊ ಏನು ಎತ್ತಾ ಎಲ್ಲ ಖಾಲಿ ಮಾಡ್ಬಿಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಸ್ವಲ್ಪ ಕೇಳೋಕ್ಕೆ ಅಂತ. ಸೊ ಅದಕ್ಕೆ ಯಾವುದೋ ಅಂದ್ಬಿಟ್ಟು ಅವ್ರಿಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಏನು ಇತ್ತಾ ಎಷ್ಟೆಷ್ಟು ಏನು ರೆಂಟು ಅಂತೆಲ್ಲ. ಪಾಪ ಅವರು ಏನೋ ಜಾಸ್ತಿನೇ ಪೇ ಮಾಡ್ತಾಯಿದ್ದೀನಿ ಬ್ರೋ ನಾನು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಏನ್ಬಿಟ್ಟು ಮಾತಾಡಿಕೊಂಡು ಈಗ ನಾನು ಒಂದು 6 ಆರ್ 6:30 ಹೊರಡ್ತೀನಿ ಇಲ್ಲಿಂದ. ಆ್ಯಕ್ಚುಲಾಗಿ ಒಂದು 5ಇಂದ 5:30 ಹಾಗೆಲ್ಲ ನಾನಿಲ್ಲಿ ಕೀನ ಎಲ್ಲ ಇಟ್ಬಿಟ್ಟು ಮೇಲ್ಗಡೆ ಒಂದು ಇದು ಸುಜ್ಜ ಐತೆ ಕಡೆ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ತೀನಿ ನಾನು. ಸೊ ಓನರ್ಗೇನು ಕೀ ಕೊಡೋದೆಲ್ಲ ಏನಿಲ್ಲ. ಸೊ ಸ್ವಲ್ಪ ಒಂಥರ ಬೇಜಾರು, ಒಂದು ಕಡೆ ಎಲ್ಲ ಒಂದು ಕಡೆ ಖುಷಿನೂ ಐತೆ, ಬೇಜಾರು ಐತೆ. ಖುಷಿ ಏನಕ್ಕೆ ಅಂದರೆ ಇಲ್ಲಿಂದ ಹೋಗಿ ಮನೇಲಿ ಇದ್ದು ಅಲ್ಲಿ ಇರೋ ಒಂದು ಬಿಸ್ನೆಸ್ನ ಡೆವಲಪ್ ಮಾಡೋದು, ಮತ್ತು ಅದ್ರ ಕಡೆ ಫೋಕಸ್ ಮಾಡೋದು, ಸ್ವಲ್ಪ ಕೆರಿಯರ್ ಬಗ್ಗೆ ಗಮನ ಕೊಡೋಕ್ಕೆ ಒಂದು ಒಳ್ಳೆಯ ಟೈಮು ಅನ್ನೋ ರೀತಿಲಿ ಒಂಥರ ಖುಷಿ ಆದರೆ, ಆ್ಯಂಡ್ ಇಲ್ಲಿರೋ ಒಂದಷ್ಟು ಮೆಮೊರೀಸು ಮತ್ತು ಇಲ್ಲಿರೋ ಒಂದಷ್ಟು ಫ್ರೆಂಡ್ಶಿಪ್ಸು, ಒಂದಷ್ಟು ಜನ ಅವ್ರುಗಳ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂದು ಬೇಜಾರು ಕೂಡ ಇದೆ. ಸೊ ಫೈನ್, ಏನೂ ಮಾಡೋಕ್ಕಾಗಲ್ಲ, ಚೂರಾದ್ರು ಅದೊಂದು ವಿಷಯದಿಂದ ಈಗ ಇಲ್ಲಿಂದ ಹೊರಡ್ತೀನಿ. ಸೊ ಮುಂದೆ ವ್ಲಾಗ್ ನಾನು ಮಂಡ್ಯಕ್ಕೆ ಹೋಗಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋ ಐಡಿಯಾ ಇದೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋ ಐಡಿಯಾನ. ಬಟ್ ಲೈಕ್ ದೇವಸ್ಥಾನಕ್ಕೆ ಹೋಗಲ್ಲ. ಸೊ ಅಲ್ಲೇ ಮಿಡಲ್ಲಿ ಬೆಟ್ಟದಿಂದ ಸ್ವಲ್ಪ ಅಲ್ಲೆಲ್ಲ ಕೂತ್ಕೊಳ್ಳೋ ಒಂದು ಸ್ಪಾಟಲ್ಲಿ ಇರುತ್ತಲ್ಲ, ಆ ಒಂದು ಸ್ಪಾಟ್ಗೆ ಹೋಗ್ಬೇಕು ಅನ್ನೋ ಒಂದು ಐಡಿಯಾ ಇದೆ ಫ್ರೆಂಡ್ ಜೊತೆ. ಸೊ ಹೋಗ್ಬಿಟ್ಟು ಅದಾದಮೇಲೆ ಅಲ್ಲಿಂದ ಬಂದು ವಾಪಸ್ ಮಂಡ್ಯಕ್ಕೆ ಹೋಗ್ಬೇಕು, ಇದೊಂದು ಪ್ಲ್ಯಾನು. ಸೊ ನೋಡೋಣ ಎಲ್ಲಿ ಗಂಟ ಬ್ಲಾಗ್ ಆಗುತ್ತೆ ಅಲ್ಲಿ ಗಂಟ ಮಾಡಿ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ನೋಡ್ತಾ ಇರಿ. A few minutes later. ಸೊ ಗೈಸ್, ಫೈನಲಿ ಈ ಮನೇನ ಬಿಟ್ಟು ಹೋಗೋವಂಥ ಟೈಮ್ ಬಂತು. ಲಾಸ್ಟ್ ಮೂಮೆಂಟಲ್ಲೆಲ್ಲ ಕ್ಯಾನ್ಸಲ್ ಆಯಿತು ಬ್ರೋ ಗೈಸ್. ಇದು ಹೋಗೋದೆಲ್ಲ ಕ್ಯಾನ್ಸಲ್ ಆಗೋಯ್ತು. ಸೊ ಅದಕ್ಕೆ ಈಗ ಎಲ್ಲೂ ಹೋಗ್ತಾ ಇಲ್ಲ, ಡೈರೆಕ್ಟ್ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ಒಂದು ನಿಮಿಷ, ಅಯ್ಯಯ್ಯೋ ಹಿಂಗೆ ನೋಡಿ ಗೈಸ್, ಒಬ್ಬನೇ ಎಲ್ಲ ಮಾಡಬೇಕು. ಒಯ್ ನಂಗೆ ಕಾಡಿಕಿ. ಸೊ ವೈಟ್ ಇದನ್ನು ಸೊ ಹೊರಡ್ತಾ ಇದ್ದೀನಿ ಈಗ ನಾನು. ಸೊ ಮನೆಗೇನು ಇಲ್ಲೇ ಇಡ್ತೀನಿ. ಸೊ ಅವ್ರಿಗೆ ಈಸಿಯಾಗಿ ನಿಂತ್ಕೊಳ್ಳೋಕ್ಕೆ ಏನೋ ಬೀಳ್ತು ಹೊರಗಡೆ ಇಲ್ಲ. ಓಕೆ, ಲಾಸ್ಟ್ ಟೈಮ್ ಒಂದ್ಸತಿ ನೋಡ್ಕೊಬೋಣ ಮನೇನ. ಕೀನಾ ವಾಟರ್ ಬಾಟಲ್ ಜ್ಯೂಸ್ ತಗೊಂಡು ಹೊರಗಡೆ ಹೋಗ್ತಾ ಮಧ್ಯೆಲ್ಲ ಬೇಯಿಸಿದ್ರೆ ಇಲ್ಲ ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ ಗೈಸ್. ಅಲ್ಲಿ ತೋರ್ಸೋಕ್ಕಾಗಿಲ್ಲಲ್ಲ. ಸೊ ಇದಿಷ್ಟು ಐಟಮ್ಸ್ ಇದ್ದಿದ್ದು, ಸ್ಟವು ಮತ್ತು ಕವರಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು, ಇಷ್ಟು ಬಟ್ಟೆನೇ ಅದು ಬಟ್ಟೆನೇ ಇಷ್ಟು ಬಟ್ಟೆಗಳಲ್ಲಿತ್ತು. ಆ್ಯಂಡ್ ಇದು ನನ್ನ ಬೆಡ್ಡು ಆ್ಯಂಡ್ ಪಾತ್ರೆ ಐಟಮ್ಸ್ ಎಲ್ಲ ಇದರಲ್ಲೇ ಐತೆ. ಆ್ಯಂಡ್ ಬನ್ನಿ ಗೈಸ್, ಈಗ ನನ್ನ ತಂಗಿನ ಕೇಳೋಣ ಅವಳಿಗೇನು ಹಿಂಗೆ ಫೀಲ್ ಆಗ್ತದೆ ಈಗ ನಾನು ವಾಪಸ್ ಮನೆಗೆ ಬಂದಿರೋದು ಅಂತ. ಸೊ ಇಲ್ಲೇ ಕೂತವಳೆ ನೋಡಿ ಗೈಸ್, ಅವಳಿಗೆ ಗೊತ್ತಿಲ್ಲ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿಂದ ಅಂತ. ಮತ್ತೆ ಬಟ್ ಈಗ ನಾನು ವಾಪಸ್ ಮೈಸೂರು ಬಿಟ್ಟು ಮಂಡ್ಯಕ್ಕೆ ಬಂದ್ಬಿಟ್ಟಿದ್ದೀನಲ್ಲ, ನಿಂಗೆ ಹೆಂಗೆ ಅನಿಸ್ತಿದೆ? ಖುಷಿ. ಲೇ ಸ್ವಲ್ಪ ಮನ್ಸಿಂದ ನೋಡಿ ಈ ಕಡೆ ಮಾತಾಡೋ. ಮನಸ್ಸಿಂದ ನೋಡ್ಬೇಕಾ? ಕಣ್ಣಿಂದ ನೋಡಾಯ್ತು. ಖುಷಿ ಖುಷಿ ಖುಷಿ. ಸಾಕಾ? ಯಾಕೆ ಅಂದ್ರೆ ಅಷ್ಟು ಫೀಲ್ ಐತಲ್ಲ ಅಂದ್ರೆ, ಇಷ್ಟ ದಿನ ಮನೇಲೇ ಇದ್ದ, ನಮ್ಮ ಮನೇಲೇ ಇದ್ದ, ಏನ್ ಡೈರೆಕ್ಟ್ ಆಗಿ ಬಿಟ್ಬಿಟ್ಟು ಬರೋ ತರ ಏನು ಅಷ್ಟು ಫೀಲ್ ಆಯ್ತಾ ಇಲ್ಲ. ನನ್ಗಾಯ್ತು, ನಂಗೆ ಬರ್ಬೇಕಾದ್ರೆ ಸಖತ್ ಬೇಜಾರಾಯ್ತು. ನಿನ್ನ ನಾವು ಇಲ್ಲಿಂದ ಮೈಸೂರು ಕಳ್ಸ್ಕೊಟ್ಬಿಟ್ಟು ನಾನ್ ನೈಟ್ ಬಂದಿದ್ದಲ್ಲ, ಅವಾಗ ನಾನು ಹತ್ತಿದೆ. ನಾನು ಅವಾಗ ಬೇಜಾರೈತಿತ್ತು, ಇವಾಗ ಖುಷಿ ಐತೈತಿ. ಯಾವಾಗ್ಲೂ ನೀನು ಇಲ್ಲಿ ಜಿಮ್ ಮುಗಿಸ್ಕೊ ಬಂದಲ್ವಾ ಮನೆಗೆ ಹೋಗ್ತಿದ್ದು, ಊಟ ಮಾಡೋ ಗಂಟ ನಾನು ಊಟ ಮಾಡ್ತಿರ್ಲಿಲ್ವಲ್ಲ ನೀನ್ ಬರೋ ಗಂಟ. ಅವತ್ತು ನೈಟು ನಿನ್ನ ಬಿಟ್ಬಿಟ್ಟು ಬಂದಿರೋದ ಮರ್ತ್ಕೊಬಿಟ್ಟಿ ಬರ್ಬೇಕು ಅಂತ ಕಾಯ್ತಾ ಇದೀನಿ. ಪಾಪ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ಅವನ್ನ.
ಬಂದ್ ತಿನ್ಬಾ ಊಟ ನಾನ್ ಬರಲ್ಲ ಅಂದಾಗ ಹತ್ಬಿಟ್ಟಿದೆ. ಅದು ನೆನ್ಪಾಯ್ತು. ನೋಡಿ ಗೈಸ್ ತಗೊಂಡ್ ಸರ್ರಿಗ್ ನುಂಗ್ತವಳೆ, ಚೆನ್ನಾಗಿ ತಿಂತವಳೆ. ನನ್ಗೇನೋ ತಗೊಬಂದ್ ಕೊಟ್ಲು, ಇವಳೇನೋ ಸರಿಯಾಗಿ ತಿಂತವಳೆ. ಏನಿಲ್ಲ, ನಿನ್ಗೆ ಡಾರ್ಕ್ ಫ್ಯಾಂಟಸಿ ತಂದ್ಕೊಟ್ಟೆ, ಇದೇನೋ ಹೊಸ್ದಾಗ್ ಬಂದಿತ್ತು ಅಂತ ತಿಂತವಳು ನೋಡಿ. ಸರಿ ಆಯ್ತು, ಇನ್ಮೇಲಿಂದ ವ್ಲಾಗ್ ಮಾಡ್ತೀವಿ ಗೈಸ್, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಂಡ್ ಮಾಡೋ ನೋಡೋದ ನೀನೆ. ಇನ್ಮೇಲೆ ಹೆಂಗೆ ವ್ಲಾಗ್ ಬರ್ತಿರುತ್ತೆ, ನೋಡ್ತಾ ಇರಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಬಾಯ್. Quiero tenerte y no te voy a negar.